ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೇವೆ ನೋಡ್ರಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಇವತ್ತಿನ ವಿಡಿಯೋದಾಗ ಏನೆಲ್ಲ ಮಾಡ್ತೀವಿ ಅಂತ ನೋಡ್ಕೊಂಡು ಬನ್ನಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡ್ರಿ, ಇವತ್ತು ಬೆಳಗ್ಗೆ ಟೈಮ್ 8:30 ಆಗೈತೆ ನೋಡ್ರಿ. ಇವಾಗ ದೇವ್ರ ಮುಂದೆ ದೀಪ ಹಚ್ಚೇವ್ರಿ. ಬೆಳಗ್ಗೆ ಎದ್ದು ಎಲ್ಲ ಅಂಗಳ ಕಸ ಗುಡಿಸ್ಕೊಂಡು, ಮನೆ ಕಸ ಗುಡಿಸ್ಕೊಂಡು ಎಲ್ಲ ಕೆಲಸ ಮಾಡಿ ಜಳಕ ಮಾಡಿ ದೇವ್ರ ಮುಂದೆ ದೀಪ ಹಚ್ಚೇವ್ರಿ. ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿಯಾಗಿ ಹೋದ್ರೆ ನೋಡ್ರಿ. ಇವಾಗ ಬನ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಇಡ್ಲಿ ಮಾಡಕತ್ತೀನಿ. ಈಗ ಇಡ್ಲಿ ಇಟ್ಟು ನೋಡ್ರಿ, ಇಡ್ಲಿ ಕುದಿಯಾಕತ್ತಾವ, ಹೊಗೆ ಬರ್ಲಾಕತ್ತಾವ ನೋಡ್ರಿ. ಈಗ ಇದು ದೋಸೆದ ಹಿಟ್ಟು ಮಾಡಿದ್ರೆ ಅದು ಖಾಲಿ ಆಯಿತು. ಈಗ ದೋಸೆ ಮಾಡೀನಿ ನಾನು. ಬೆಳಗ್ಗೆ ದೋಸೆ ಹಾಕಿ ಕೊಟ್ಟೆ, ಮಕ್ಕಳು ತಿಂದು ಹೋದ್ರಿ ಸಾಲಿಗೆ. ಅದು ಇನ್ನೊಂದು ಜರ ಓದಿತ್ತು. ದೋಸೆ ಹಾಕಿಟ್ರೆ ದೋಸೆ ಚೆನ್ನಾಗಿರಲ್ಲ ರೀ ಮಧ್ಯಾಹ್ನ ತಿನ್ಬೇಕಾದ್ರೆ. ಈಗ ನೋಡ್ರಿ, ಇದು ಹಿಟ್ಟು ಖಾಲಿ ಆಗಿದ್ರೆ ಸ್ವಲ್ಪ ಇಟ್ಟು ನಾನು ಇಡ್ಲಿ ಮಾಡೀನಿ. ಅದು ಮಧ್ಯಾಹ್ನ ತಿನ್ಬೋದು ರೀ. ಅದ್ರ ಜೊತೆ ನಾನು ಕೆಂಪು ಚಟ್ನಿ ಮಾಡೀನಿ ನೋಡ್ರಿ. ಈ ಥರ ಅದೇ ರೀ, ಕೆಂಪು ಚಟ್ನಿ ಮಾಡೀನಿ ರೀ. ಇಲ್ಲಿ ಬಾಂಡೆ ತೊಳೆದಿಡ್ಬೇಕ್ರಿ. ಈಗ ಬುಟ್ಟ್ಯಾಗ ಇಲ್ಲಿ ನೋಡ್ರಿ ಇಷ್ಟು ಬಾಂಡೆ ಅವ. ಇವು ಹೊಸ ಬಾಂಡೆ ತೊಳೆದಿಟ್ಟು ಮತ್ತೆ ಇಡುವೆ ಕಂಟಿನ್ಯೂ ಮಾಡ್ತೀನಿ ರೀ. ನೋಡ್ರಿ, ಇವೆಲ್ಲ ಬಾಂಡೆ ಎಲ್ಲ ತೊಳೆದು ನೋಡ್ರಿ. ಅಷ್ಟಕ್ಕೊಂದು ಬಾಂಡೆ ಇದ್ದು ಇಡ್ಲಿ ಕೂಡ ರೆಡಿ ಆಯಿತು. ಅದನ್ನು ಇಡ್ಲಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ರೀ. ಇಡ್ಲಿ ಪ್ಲೇಟ್ ಇಲ್ಲಿ ಇಟ್ಟಿನಿ ನೋಡ್ರಿ. ಇಡ್ಲಿ ಇದ್ರಾಗ ತೆಗೆದು ಇದರಲ್ಲಿ ಇಟ್ಟಿನಿ ರೀ. ನಾನು ಇದ್ರಾಗ ಹಾಕಿಟ್ಟಿನಿ ರೀ. ಇದು ನೋಡ್ರಿ, ಇಡ್ಲಿ ಹಸಿರಾಗಿದಾವೆ ರೀ. ಎಷ್ಟು ಸಾಫ್ಟಾಗಿ ಇದಾವೆ ನೋಡ್ರಿ, ಎಷ್ಟು ಚೆನ್ನಾಗಿದಾವೆ ರೀ ಇಡ್ಲಿ. ಕಲರ್ ಮಾತ್ರ ಹಸಿರಾಗಿದಾವೆ ರೀ. ಹಸಿರು ಯಾಕಿದಾವೆ ಅಂತ ನಾನು ಹೇಳ್ತೀನಿ ರೀ ನಿಮಗೆ. ಚಟ್ನಿದು ಅಲ್ಲಿ ಇಟ್ಟಿನಿ ರೀ. ಅವಲ್ಲಿ ಎಲ್ಲ ತೊಳ್ಕೊಂಡೇನೆ ನೋಡ್ರಿ. ಸಿಂಕ್ನೆಲ್ಲ ಬಾಂಡೆ ತೊಳೆದು ಇದು ಕೂಡ ಎಲ್ಲ ತೊಳೆದೀನಿ ರೀ. ಸಿಂಕ್ನು ತೊಳ್ಕೊಂಡು ಎಲ್ಲ ಕ್ಲೀನಾಗಿ ಎಲ್ಲ ಒರೆಸಿಟ್ಟಿದ್ದೀನಿ ರೀ. ಇಡ್ಲಿ ಯಾಕೆ ಹಸಿರು ಕಲರ್ ಅದ ಅಂತ ಹೇಳ್ತೀನಿ ನೋಡ್ರಿ. ನಾನು ಹೆಸರು ಕಾಳು ನೆನಿಟ್ಟಿದ್ದೀನಿ ರೀ. ಒಂದು ಗ್ಲಾಸ್ ಹೆಸರು ಕಾಳು ರೀ. ಒಂದು ಗ್ಲಾಸ್ಗೆ ಸ್ವಲ್ಪ ಕಡಿಮೆ ಹೆಸರು ಕಾಳು ರೀ. ಆಮೇಲೆ ಉದ್ದಿನ ಬೇಳೆ ಒಂದು ಅರ್ಧ ಗ್ಲಾಸ್ ರೀ. ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿನಿ ರೀ. ಆಮೇಲೆ ಸ್ವಲ್ಪ ಮೆಂತ್ಯ ಕೂಡ ಹಾಕಿದ್ದೀನಿ ರೀ. ಅದ್ರಾಗ ಹಾಕಿ ನೆನೆ ಇಟ್ಟಿನಿ ರೀ. ತೊಳೆದು ನೆನೆ ಇಟ್ಟು ಸಾಯಂಕಾಲ ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು ಅರ್ಧ ಗಂಟೆ ಮುಂಚೆನ ಒಂದು ಸ್ವಲ್ಪ ಅವಲಕ್ಕಿ, ಒಂದು ಅರ್ಧ ಗ್ಲಾಸ್ ಅವಲಕ್ಕಿ ಹಾಕಿ ನೆನೆಸಿ ಅದಕ್ಕೆ ಕೂಡ ಹಾಕಿ ಹಿಟ್ಟು ರುಬ್ಬಿಟ್ಟೆ ನೋಡ್ರಿ. ಹಿಟ್ಟು ರುಬ್ಬಿಟ್ಟ ಮೇಲೆ ಬೆಳಗ್ಗೆ ಎದ್ದು ದೋಸೆ ಮಾಡಬೇಕಾದ್ರೆ ನಾನು ಏನು ಮಾಡಿದ್ದೆ ಅಂದರೆ ಪಾಲಕ್ ಪಲ್ಯ ತೊಗೊಂಡಿದ್ದೆ ರೀ. ಪಾಲಕ್ ಪಲ್ಯ ಆದ್ರೆ ಸಾರನ್ನ ಹಾಕಿದ್ರು ತಿನ್ನಲ್ಲ ರೀ ಹುಡುಗರು. ಹಾಗಾಗಿ ಪಾಲಕ್ ಪಲ್ಯ ಹೆಂಗಾದ್ರೂ ಅವ್ರಿಗೆ ತಿನ್ನಿಸ್ಬೇಕಲ್ಲ ಅಂತ ನಾನು ಏನು ಮಾಡಿದರೆ ಅದನ್ನು ಸಣ್ಣಗೆ ಚೆಂದಾಗಿ ತೊಳೆದು ಸೋಸಿ ಏನು ಮಾಡಿದ್ದಾರೆ, ಸೋಸಿಟ್ಟು ಅದ್ರ ಜೊತೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡೆ ರೀ. ಹಸಿಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಕೂಡ ಹಾಕಿ ನಾನು ಮಿಕ್ಸಿಗೆ ಹಾಕಿದೆ ರೀ. ಪಾಲಕ್ ಪಲ್ಯ ಮಿಕ್ಸಿಗೆ ಹಾಕಿ ಆಮೇಲೆ ಅದು ದೋಸೆ ಹಿಟ್ಟು ರುಬ್ಬಿದ್ನಲ್ಲ ರೀ, ಅದ್ರಾಗೆ ಹಾಕಿ ಮಿಕ್ಸ್ ಮಾಡಿದ್ದಾರೆ. ಮಿಕ್ಸ್ ಮಾಡಿ ದೋಸೆ ಹಾಕಿ ಕೊಟ್ಟಾರೆ ಅವರು. ಒಂದು ಸ್ವಲ್ಪ ತುಪ್ಪ ಹಾಕಿ ನೋಡಿದ್ರಲ್ಲಿ ರಗಳಲ್ಲಿ ಮಗ್ಲ ತುಪ್ಪದ ಡಬ್ಬಿ ಇತ್ತು, ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹಾಕಿ ಆ ಕೆಂಪು ಚಟ್ನಿ ಮಾಡಿದ್ನಲ್ಲ ರೀ, ಅದು ಹಾಕಿ ಕೊಟ್ಟು ಹುಡುಗರು ತಿಂದು ಸಾಲಿಗೆ ಹೋದ್ರೆ ನೋಡ್ರಿ. ಅದು ಹಿಟ್ಟು ಏನೋ ಸ್ವಲ್ಪ ಉಳಿತ್ರಿ. ನಾನು ಹಾಗಾಗಿ ಹಿಟ್ಟು ಇನ್ನು ದೋಸೆ ಮಾಡಿಟ್ರೆ ಇದು ಅಕ್ಕವ ಹಿಟ್ಟನ್ನು ಇಟ್ಟರೆ ಅದು ಉಬ್ಬಿ ಬಿಡ್ತದ್ರಿ. ಹಿಟ್ಟು ಜಾಸ್ತಿ ಚೆನ್ನಾಗಿ ಬರಲ್ಲ ರೀ ಮಧ್ಯಾಹ್ನ ದೋಸೆ ಮಾಡ್ಬೇಕಂದ್ರೆ. ಹಾಗಾಗಿ ನಾನು ಇಡ್ಲಿ ಮಾಡಿದ್ರೆ ಮೆತ್ತಗಿರ್ತಾವೆ, ಚಟ್ನಿ ಜೊತೆ ತಿಂತಾರೆ ಹುಡುಗರು ಅಂತೇಳಿ ಇದು ಮಾಡಿದೆ ನೋಡ್ರಿ. ನಾನು ಇಡ್ಲಿ ಮಾಡಿಟ್ಟಿದ್ದೀನಿ ರೀ. ಅದಕ್ಕೆ ಆ ಥರ ಆಗ್ಯಾವ. ಅದು ಪಾಲಕ್ ಒಳ್ಳೇದು ರೀ, ಹೆಸ್ರು ಕಾಳು ಒಳ್ಳೇದು. ಇವಾಗ ಬಿಸಿಲು ದಿನ ಬಂತಲ್ರಿ, ಆ ಥರ ತಿಂದ್ರೆ ಸ್ವಲ್ಪ ತಂಪಾಗ್ತದಂತೇಳಿ ನಾನು ಆ ಥರ ಮಾಡಿದ್ದೀನಿ ನೋಡ್ರಿ ಇಡ್ಲಿ. ನೋಡ್ರಿ, ಟೈಮ್ ಬಂದು ಸಾಯಂಕಾಲ 5:30 ಆಗೈತೆ ನೋಡ್ರಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ದಾಳಂಬ್ರಿ ಜ್ಯೂಸ್ ಮಾಡಿ ಕೊಡ್ತೀನಿ ರೀ. ಮತ್ತು 4:15 ಬಂದರೆ 4:15 ಬಂದು ಅವರು ಊಟ ಅದು ಮಾಡಿದ್ರಿ. ಈಗ ಸ್ವಲ್ಪ ದಾಳಂಬ್ರಿ ಹಣ್ಣಿದ್ದು ರೀ, ಅದಕ್ಕೆ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ತೀನಿ ರೀ. ಮತ್ತು ಜ್ಯೂಸ್ ಮಾಡಿ ಈಗ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ನಾನು ಇದು ಒಂದು ದಾಳಂಬ್ರಿ ಹಣ್ಣು ತೊಗೊಂಡಿದ್ದೀನಿ ರೀ. ಈ ಸೈಜ್ದು ದೊಡ್ಡದೇ ಏನೋ ಐತೆ ರೀ. ಇದನ್ನು ಚೆಂದಾಗೆಲ್ಲ ಸಿಪ್ಪೆ ತೆಗೆದು ಕಾಳು ಮಾಡಿಡ್ತೀನಿ ರೀ. ಇದನ್ನು ಹಾಲು ಹಾಕೀನಿ ರೀ, ಏಲಕ್ಕಿ ಹಾಕೀನಿ, ಆಮೇಲೆ ಸಕ್ಕರೆ ಹಾಕಿ ದಾಳಂಬ್ರಿ ಹಾಕಿ ಈ ಥರ ಜ್ಯೂಸ್ ಮಾಡಿದ್ದೀನಿ ನೋಡ್ರಿ. ಇವಾಗ ಒಯ್ದು ಕೊಡ್ತೀನಿ ರೀ. ನೋಡಿದ್ರಲ್ರಿ ಜ್ಯೂಸ್ ಯಾವ ಥರ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿರ್ತದೆ ರೀ. ನೀವು ಸರಿ ಆ ಥರ ಮಾಡಿ ಮಕ್ಕಳಿಗೆ ಕೊಡ್ರಿ, ತುಂಬ ಒಳ್ಳೆಯದು. ದಾಳಂಬ್ರಿ ಹಂಗೆ ತಿನ್ನಂದ್ರೆ ಇದು ಮಾಡ್ತಾರೆ ಅವರು. ಈ ಥರ ಜ್ಯೂಸ್ ಆದ್ರೆ ಜಲ್ದಿನೇ ಕುಡಿದು ಬಿಡ್ತಾರೆ. ಅದಕ್ಕೋಸ್ಕರನೇ ನಾನು ಮಾಡಿಕೊಟ್ಟೆ ನೋಡ್ರಿ. ಚೆನ್ನಾಗಿರ್ತೈತೆ ರೀ. ನಾನಂತೂ ಈ ಥರ ಮಾಡಿದ್ದೀನಿ ನೋಡ್ರಿ. ನೀವು ಯಾವ ಥರ ಮಾಡ್ತೀರಂತ ಹೇಳ್ರಿ. ನೋಡ್ರಿ, ನಾನು ರಾತ್ರಿ ಊಟಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಇದು ನೋಡ್ರಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ರೀ ನೋಡ್ರಿ.
ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ರೀ. ಈಗ ರೀ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಮಾಡಿದ್ದೆ ರೀ. ಮಧ್ಯಾಹ್ನ ಏನೋ ಇಷ್ಟು ಚಪಾತಿ ಅದಾವೆ ನೋಡ್ರಿ. ಈಗ ಇದು ಬಂದು ಅವರೆಕಾಳು ಪಲ್ಯ ರೀ. ಸ್ವಲ್ಪ ಈ ಥರ ರಸ ಥರ ಮಾಡಿದ್ದೀನಿ ನೋಡ್ರಿ. ನೋಡ್ರಿ ಇವಾಗ ನೋಡ್ರಿ ಇಲ್ಲಿ ತತ್ತಿ ಕುಡ್ಸಾಕಿಟ್ಟೀನಿ ರೀ. ನೋಡಿರಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್. ನೋಡಿರಿ ಇವತ್ತು ಇಷ್ಟೆಲ್ಲ ಕೆಲಸ ಆಯ್ತು ರೀ. ಇವತ್ತೆಲ್ಲ ಏನೇನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ರೀ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಫ್ರೆಂಡ್ಸ್. ಎಲ್ಲ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು.